ನಂತರ ಬರುವಂತಹ ಪ್ರಕ್ರಿಯೆ ನಮ್ಮ ಸಂಧ್ಯಾ ವಂದನೆ. ಗಾಯತ್ರಿಯನ್ನು ಒಂದು ಸಲ ಹೇಳುವಂಥದ್ದಲ್ಲ, 10 ಸಲ ಹೇಳುವಂಥದ್ದಲ್ಲ, ನಿರಂತರವಾಗಿ ಹೇಳ್ತಾ ಇರಬೇಕು. 10 ಮಾಡೋರು 100 ಮಾಡಬೇಕು, 100 ಮಾಡೋರು 1000 ಮಾಡಬೇಕು. ಸಂಧ್ಯಾ ವಂದನೆ ಮಾಡೋದ್ರಿಂದ ನಮಗೆ 2 ಥರದ ಲಾಭ ಇದೆ. ವಿಶ್ವೇಶತೀರ್ಥರು ಹಾಗೆ ಅವರೊಂದು ನಿಜವಾಗಿ ಅದೊಂದು ಉದಾಹರಣೆ ಕೊಡಬೇಕಾದದ್ದು ಅವರದ್ದು. ಯಾಕಂತ ಹೇಳಿದರೆ ಅವರಷ್ಟು ಅವರಿಗೊಂದು ಏಜ್ ಆದದಿದ್ದರೂ ಸಹ ಅವರ ಮೆಮೊರಿ ಅನ್ನುವಂಥದ್ದು ಅಷ್ಟು ಸ್ಟ್ರಾಂಗ್ ಇತ್ತು, ಅಷ್ಟು ಸ್ಟ್ರಾಂಗ್. ಅದು ಎಲ್ಲರಿಗೂ ನೋಡಿರ್ಬೋದು. ಅವರು ಮಲಗಿದ್ದಾಗಲೂ ಅವರು ಅನುಷ್ಠಾನ ಮಾಡ್ತಾ ಇರೋ ವಿಡಿಯೋಗಳನ್ನೆಲ್ಲ ನೀವು ಓದಿರ್ಬೋದು. ದೇವ ಪೂಜಾ ಪದ್ಧತಿ, ಅದರಲ್ಲಿ ಶಾಲಗ್ರಾಮ ಪೂಜೆ, ಇದು ಕೂಡ ನಿತ್ಯ ಮಾಡಲೇಬೇಕಾದು. ಕೆಲವರೆಲ್ಲ ನಾವು ಜಪವನ್ನು ಮಾಡಿಬಿಡ್ತೇವೆ, ಪೂಜೆ ಮಾಡಲ್ಲ, ಅದೆಲ್ಲ ಹೇಳ್ತಾರೆ. ಹಾಗಲ್ಲ. ಸೊ ಇದರ ಪೂಜೆಯಿಂದ ಏನಾಗ್ತದೆ, ಏನು ಬೆನಿಫಿಟ್ ಕೇಳಿದರೆ, ವಿಜ್ಞಾನ ಇವತ್ತು ಏನು ಹೇಳ್ತದೆ ಕೇಳಿದರೆ, ಈ ಶಿಲೆಗೆ ಸೌರಶಕ್ತಿಯನ್ನು ಹೀರುವ ತಾಕತ್ತಿದೆ. ಸೌರಶಕ್ತಿಯನ್ನು ಅದು ಹೀರಿ ಅದನ್ನು ನೀರಿಗೆ ಕೊಡುವ ತಾಕತ್ತಿದೆ, ನೀರಿಗೆ ಅದನ್ನು ಕೊಡ್ತದೆ. ಹಾಗಾಗಿ ಗಂಡಕಿ ನದಿ ಅನ್ನುವಂಥದ್ದು ಅಷ್ಟು ಪವಿತ್ರ. ಕಲಶ ಪೂಜೆ, ಶಂಖ ಪೂಜೆ ಇದೆಲ್ಲ ಮಾಡಿ ಆಮೇಲೆ ದೇವರಿಗೆ ಅಭಿಷೇಕ ಮಾಡಿದಾಗ ಅದಕ್ಕೊಂದು ಮೆಥಡಾಲಜಿ ಇದೆ. ಬರೀ ಒಂದು 5 ವರ್ಷ ಪೂಜೆ ಮಾಡಿದ ಶಾಲಿಗ್ರಾಮಕ್ಕೆ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ ಇರಬೇಕಾದ್ರೆ ವೇದವ್ಯಾಸ ದೇವರು ಕೊಟ್ಟಂತಹ ವ್ಯಾಸಮುಷ್ಟಿಯಲ್ಲಿ ಎಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರಬೇಡ ಅಂತ ನೀವು ಯೋಚನೆ ಮಾಡಿ. ಸ್ವಾಮಿಗಳು ದಿನ ಅದನ್ನು ಮುಟ್ಟಿ ಸ್ಪರ್ಶ ಮಾಡಿ ಪೂಜೆ ಮಾಡ್ತಾರೆ. ಆ ತೀರ್ಥವನ್ನು ನಮ್ಮ ತಗೊಂಡ್ರೆ ಈ ಜನ್ಮದಲ್ಲ, ಮುಂದಿನ ಜನ್ಮದವರೆಗೂ ಈಗಲೇ ಪರಿಹಾರ ಆಗ್ತದೆ. ಅಷ್ಟು ಪವರ್ಫುಲ್ ಔಷಧ ಅದು. ಅಷ್ಟು ಮಾತ್ರ ಅಲ್ಲ, ನಮ್ಮ ಪ್ರಾಚೀನರು ಕಲಶ ಪೂಜೆಯಲ್ಲಿ ಹೇಳಿದ್ದಾರೆ, ಬರೀ ನೀರು ಅಭಿಷೇಕ ಮಾಡುವುದಲ್ಲ, ಅದರಲ್ಲಿ ತುಳಸಿ ಕಾಷ್ಟ ತೇದಿ ಹಾಕಬೇಕು, ತುಳಸಿ ಹಾಕಬೇಕು, ಗಂಧ ಹಾಕಬೇಕು, ಕರ್ಪೂರ ಹಾಕಬೇಕು, ಕೇಸರ, ಏಲಕ್ಕಿ, ಲವಂಗ ಎಲ್ಲವನ್ನು ಹೇಳಿದ್ದಾರೆ. ಪ್ರತಿಯೊಂದು ಇದರಲ್ಲಿ ಔಷಧ. ಹೋಲ್ಡಿಂಗ್ ದ ಇಂಟೆನ್ಷನ್ ಆಫ್ ಪೀಸ್ ಟವರ್ಡ್ಸ್ ವಾಟರ್ ಬೈ ಥಿಂಕಿಂಗ್, ಸ್ಪೀಕಿಂಗ್ ಆ್ಯಂಡ್ ಆ್ಯಕ್ಟಿಂಗ್, ವಾಟರ್ ಕ್ಯಾನ್ ಬ್ರಿಂಗ್ ಪೀಸ್ ಟು ಅವರ್ ಬಾಡಿ ಆ್ಯಂಡ್ ವರ್ಲ್ಡ್ ಅಂತ ಹೇಳ್ತಾರೆ. ನಂತರ ಬರುವಂಥ ಪ್ರಕ್ರಿಯೆ ನಮ್ಮ ಸಂಧ್ಯಾ ವಂದನೆ. ಅಹರಹ ಸಂಧ್ಯಾ ಮುಪಾಸೀತ ವೇದ ಇವತ್ತು ಹೇಳ್ತಾ ಉಂಟು, 2 ಹೊತ್ತು ಸಂಧ್ಯಾ ವಂದನೆ ಮಾಡಬೇಕು ಅಂತ. ಆಯುರ್ವೇದವು ಇದನ್ನೇ ಒಪ್ಪುತ್ತದೆ. 2 ಕಾಲ ಉಪಸ್ಪೃಶೇತ್, 2 ಹೊತ್ತು ಸಂಧ್ಯಾ ವಂದನೆ ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳ್ತದೆ. ಇದು ಹೇಳಬೇಕಾದ್ರೆ ಆಯುರ್ವೇದದಲ್ಲಿ ಒಂದು ಅತ್ಯಂತ ಪ್ರಾಚೀನ ಗ್ರಂಥ ಭೇಲ ಸಂಹಿತ ಅಂತ. ಅದರಲ್ಲಿ ಒಂದು ಶ್ಲೋಕ, ಔಷಧೀಂಶ್ಚ ಮಣೀಶ್ಚೈವ ಮಾಂಗಲ್ಯಾನ್ ಧಾರಯೇತ್ ಸದಾ ಮಂತ್ರಂ ಆವರ್ತಯೇಚ್ಚಾಪಿ ಬ್ರಹ್ಮಪ್ರೋಕ್ತಂ ಸನಾತನಂ ಅಂತ. ಬ್ರಹ್ಮ ಮಂತ್ರವನ್ನು ಪ್ರತಿನಿತ್ಯವಾಗಿ ನಾವು ಅನುಸಂಧಾನ ಮಾಡಬೇಕಾದದ್ದು. ಅಂದರೆ ಮಂತ್ರವನ್ನು ಆವರ್ತಯೇಚ್ಚಾಪಿ ಅಂತ ಆಯುರ್ವೇದ ಹೇಳ್ತಾ ಉಂಟು. ಗಾಯತ್ರಿಯನ್ನು 1 ಸಲ ಹೇಳುವಂಥದ್ದಲ್ಲ, 10 ಸಲ ಹೇಳುವಂಥದ್ದಲ್ಲ, ನಿರಂತರವಾಗಿ ಹೇಳ್ತಾ ಇರಬೇಕು. 10 ಮಾಡೋರು 100 ಮಾಡಬೇಕು, 100 ಮಾಡೋರು 1000 ಮಾಡಬೇಕು. ಹಾಗಾದರೆ ಮಾತ್ರ ಅದು ಒಂದು ಸಂಧ್ಯಾ ವಂದನೆ ಆಗ್ತದೆ, ಬ್ರಹ್ಮ ಮಂತ್ರ ಆಗ್ತದೆ ಅಂತ. ಗಾಯತ್ರಿಯ ತ್ರಿಗುಣಂ ವಿಷ್ಣು ಅಂತ, ಗಾಯತ್ರಿಯ 3 ಪಟ್ಟು ಅಷ್ಟಾಕ್ಷರಿ ಮಾಡಬೇಕು ಅಂತ. ಇದ್ರ ಬಗ್ಗೆ ನಾನು ಇವತ್ತು ಹೆಚ್ಚು ವಿಸ್ತಾರವಾಗಿ ಹೇಳುವುದಿಲ್ಲ. ಆಯುರ್ವೇದದಲ್ಲಿ ಗಾಯತ್ರಿಯ ಬಗ್ಗೆ ತುಂಬ ರೆಫರೆನ್ಸ್ ಉಂಟು. ಗಾಯತ್ರಿ ಮಂತ್ರದಿಂದ ಆಯುಷ್ಯ ವೃದ್ಧಿ ಆಗ್ತದೆ, ಗಾಯತ್ರಿ ಮಂತ್ರದಿಂದ ಸಕಲ ರೋಗಗಳ ಪರಿಹಾರ ಆಗ್ತದೆ ಅಂತ ಅನೇಕ ರೆಫರೆನ್ಸ್ ಉಂಟು. ಅದು ಹೇಳಲಿಕ್ಕೆ ಇವತ್ತು ಸಮಯ ಇಲ್ಲ. ಅದೇ ರೀತಿ ನಾರಾಯಣ ಅಷ್ಟಾಕ್ಷರ ಮಂತ್ರವೂ ಹಾಗೆ. ಮೊನ್ನೆ ನನಗೊಂದು ಗ್ರಂಥದಲ್ಲಿ ವೈದ್ಯ ಜೀವನ ಅಂತ ಒಂದು 16ನೇ ಶತಮಾನದ ಒಂದು ಗ್ರಂಥ, ಅದರಲ್ಲಿ ಅವನು ನಾರಾಯಣ ಅಷ್ಟಾಕ್ಷರ ಮಂತ್ರ ವಿಷಹರ ಮಂತ್ರ ಅಂತ ಹೇಳಿದ್ದಾನೆ. ಸಮಸ್ತ ವಿಷಹ ಪರಿಹಾರ ಆಗಬೇಕಾದ್ರೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಒಂದೇ ಸಾಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು 2 ಮಂತ್ರವನ್ನು ನಮ್ಮ ಆಚಾರ್ಯರು ನಮ್ಗೆ ಇದನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಮಾತ್ರ ಗಾಯತ್ರಿಯ 3 ಪಟ್ಟು ಅಷ್ಟಾಕ್ಷರಿ ಆಗಬೇಕಂತ ಹೇಳಿದ್ದು. ಅದರ ಉಲ್ಲೇಖ ಕೂಡ ನಮ್ಗೆ ಆಯುರ್ವೇದದಲ್ಲಿ ನಾರಾಯಣ ಅಷ್ಟಾಕ್ಷರ ಮಾಡಬೇಕಂತ ಹೇಳಿ ಆಯುರ್ವೇದದಲ್ಲೂ ನಮ್ಗೆ ಅದರ ಉಲ್ಲೇಖ ಸಿಗ್ತದೆ. ಇವತ್ತು ನಾನು ಅದರ ಫಲಶ್ರುತಿಯನ್ನು ಮಾತ್ರ ಹೇಳ್ತೇನೆ, ಏನಾಗ್ತದೆ ಸಂಧ್ಯಾ ವಂದನೆ ಮಾಡಿದರೆ ಅಂತ. ಅದರ ಸಂಧ್ಯಾ ವಂದನೆ ಮಾಡುವುದರಿಂದ ನಮಗೆ 2 ಥರದ ಲಾಭ ಇದೆ. ಒಂದು ಇಮಿಡಿಯೇಟ್ ಬೆನಿಫಿಟ್, ಒಂದು ನಂತರದ ಬೆನಿಫಿಟ್ ಅಂತ ಹೇಳಿದರೆ, ಒಂದು ಇವತ್ತು ಮಾಡಿದರೆ ಇವತ್ತೇ ಅದರ ರಿಸಲ್ಟ್, ಇನ್ನೊಂದು ನಿರಂತರ ಮಾಡೋದ್ರಿಂದ ನಮಗೆ ಅದರ ರಿಸಲ್ಟ್. ಸಂಧ್ಯಾ ವಂದನೆಯಿಂದ ನಮಗೆ 2 ಥರದ ಬೆನಿಫಿಟ್ ಇದೆ. ಮೊದಲನೇದು ಇವತ್ತೇ ಮಾಡಿದ ಇವತ್ತೇ ಬೆನಿಫಿಟ್ ಅಂತ ಹೇಳಿ ನಾನು ಆವಾಗ ಹೇಳಿದೆ. ಬೆಳಿಗ್ಗೆ ಹೊತ್ತು ಆ ಬ್ರಹ್ಮ ಮುಹೂರ್ತದಲ್ಲಿ ಸಂಧ್ಯಾ ವಂದನೆ ಮಾಡಿದರೆ ನಮಗೆ ನಿರಂತರವಾಗಿ ಆ ಆಲ್ಫಾ ವೇವ್ಸ್ ಜಾಸ್ತಿ ಸ್ಟಿಮ್ಯುಲೇಟ್ ಆಗ್ತದೆ. ಆಲ್ಫಾ ವೇವ್ಸಿಂದ ನರಮಂಡಲದ ಉತ್ತೇಜನ ಪ್ರಕ್ರಿಯೆ ಅನ್ನುವಂಥದ್ದು ಒಳ್ಳೇದು ಬರ್ತದೆ. ನೆಕ್ಸ್ಟ್ ಬರುವ ಬೀಟಾ ವೇವ್ಸ್, ಅಂದರೆ ನಾವು ಕೆಲಸಕ್ಕೆ ಹೋದಾಗ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ನಿತ್ಯದ ಕೆಲಸ, ಆ ನಿತ್ಯದ ಕೆಲಸ ಒಳ್ಳೇದಾಗಬೇಕಿದ್ರೆ ನಾವು ಫಸ್ಟಿಗೆ ಎದ್ದ ಆಲ್ಫಾ ವೇವ್ಸನ್ನು ಸರಿ ಮಾಡ್ಕೊಳ್ಬೇಕು. ಇದು ನಿತ್ಯದಲ್ಲಿ ಮಾಡುವಂಥದ್ದು, ನಂತರ ಮಾಡುವಂಥದ್ದು. ಹಾಗಾದರೆ ಸಂಧ್ಯಾ ವಂದನೆ 2 ಹೊತ್ತು ಮಾಡಬೇಕಲ್ಲ ಅಂತ ಕೇಳಿದರೆ, ನೆಕ್ಸ್ಟ್ ಸ್ಲೈಡ್ ಹಾಕಿ. ಬರೀ ಒಂದೇ ಹೊತ್ತು ಮಾಡಿದರೆ ಸಾಕಾಗೋದಿಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮಲಗಿದ್ದವರು ಹೇಳ್ತೇವೆ, ಎದ್ದ ಆಲ್ಫಾ ವೇವ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತೇವೆ ಮಧ್ಯದಲ್ಲಿ. ನಂತರ ನಾವು ನಿರಂತರ ಕೆಲಸವನ್ನು ಮಾಡ್ತೇವೆ, ಅದು ಬೀಟಾ ವೇವ್ಸು. ನಂತರ ಸ್ವಲ್ಪ ಗಾಮಾ ವೇವ್ಸ್, ಒಳ್ಳೆ ವಿಚಾರಗಳು ಬರ್ತದೆ. ಯಾರೂ ಮಾಡದೇ ಇರುವಂಥದ್ದು ನಿಮ್ಮ ಕೈಲಿ ಮಾಡಲಿಕ್ಕೆ ಆಗ್ತದೆ. ಆಲ್ಫಾ ವೇವ್ಸನ್ನು ಸರಿಯಾಗಿ ಸ್ಟಿಮ್ಯುಲೇಟ್ ಮಾಡಿದರೆ, ಪ್ರಚೋದನೆ ಮಾಡಿದರೆ ಅದು ಗಾಮಾ ವೇವ್ಸ್ ಬರಲಿಕ್ಕೆ ಅದು ಸಹಕಾರ ಆಗ್ತದೆ. ಸರಿ, ಇಡೀ ದಿವಸ ನೀವು ಬೀಟಾ ಮತ್ತು ಗಾಮಾ ವೇವ್ಸಿಂದಾಗಿ ನೀವು ಎಲ್ಲ ಕೆಲಸವನ್ನು ಮಾಡಿದ್ರಿ, ಸಾಯಂಕಾಲ ಮನೆಗೆ ಬಂದ್ರಿ, ಸೀದಾ ಮಲ್ಕೊಂಡ್ರಿ ಅಂತ ಹೇಳಿದ್ರೆ ಬ್ರೈನಿಗೆ ಪುನಃ ಪೆಟ್ಟಾಗ್ತದೆ. ಯಾಕಂದರೆ ನಾವು ಪುನಃ ಯಾವ ದಾರಿಯಿಂದ ಹೋಗಿದ್ದೇವೋ ಅದೇ ದಾರಿಯಿಂದ ವಾಪಸ್ ಬರಬೇಕು. ಅಂದರೆ ಪುನಃ ನಾವು ಸಾಯಂಕಾಲ ಸಂಧ್ಯಾ ವಂದನೆ ಮಾಡೋದ್ರಿಂದ ಪುನಃ ಆಲ್ಫಾ ವೇವ್ಸಿಗೆ ಬರ್ತದೆ, ಪುನಃ ನಾವು ತೀಟಕ್ಕೆ ಹೋಗಿ ಪುನಃ ಡೆಲ್ಟಾ ವೇವ್ಸಿಗೆ ಹೋಗ್ತೇವೆ. ಈ ಸೈಕಲ್ ಅನ್ನುವಂಥದ್ದು ಅತ್ಯಂತ ಮುಖ್ಯ. ಹಾಗಾಗಿ ನಾವು ಬೆಳಿಗ್ಗೆ ಮಾತ್ರ ಒಂದು ಸಂಧ್ಯಾ ವಂದನೆ ಮಾಡ್ತೇನೆ, ಮಾಧ್ಯಾಹ್ನಕ್ಕೂ ಬೆಳಿಗ್ಗೆ ಮುಗಿಸಿಬಿಡ್ತೇನೆ, ರಾತ್ರಿದು ಕೂಡ ಬೆಳಿಗ್ಗೆ ಮುಗಿಸಿಬಿಡ್ತೇನೆ ಅಂತ ಹೇಳಿದರೆ ಅದು ನಮ್ಮ ಪ್ರಕಾರದ ತಪ್ಪು. ಯಾಕಂತ ಹೇಳಿದರೆ ಅದನ್ನು ಯಾವ ದಾರಿಯಿಂದ ಹೋಗಿದ್ದೇವೋ ಅದೇ ದಾರಿಯಿಂದ ಅದು ವಾಪಸ್ ಬರಬೇಕು. ಹಾಗಾಗಿ
ಇದು 2 ಹೊತ್ತು ಸಂಧ್ಯಾ ವಂದನೆ ಅನ್ನುವಂಥದ್ದು ಅದು ಅತ್ಯಂತ ಮುಖ್ಯವಾದದ್ದಂತ ನಮಗೆ ಇದರಲ್ಲಿ ಗೊತ್ತಾಗ್ತದೆ. ನಂತರ ಇದು ಇಮಿಡಿಯೇಟ್ ಬೆನಿಫಿಟ್, ದಿವಸ ಮಾಡೋದ್ರಿಂದ ದಿವಸ ನಮಗೆ ಈ ಬೆನಿಫಿಟ್ ನಿತ್ಯದಲ್ಲಿ ಸಿಗ್ತದೆ. ಎರಡನೆಯದು ನಿಧಾನವಾಗಿ ನಮಗೆ ಈ ಗಾಯತ್ರಿ ಮಂತ್ರ ನಿರಂತರವಾಗಿ ಅನುಷ್ಠಾನ ಮಾಡೋದ್ರಿಂದ ನಮಗೆ ಬರುವಂಥ ಬೆನಿಫಿಟ್ ಏನು, ಅದರಿಂದ ಲಾಭ ಕೇಳಿದರೆ ವಿಜ್ಞಾನ ಇವತ್ತು 2 ವಿಷಯವನ್ನು ಹೇಳ್ತದೆ. ಒಂದು ನ್ಯೂರೋಜೆನಿಸಿಟಿ ಮತ್ತು ನ್ಯೂರೋಪ್ಲಾಸ್ಟಿಸಿಟಿ ಅಂತ. ಏನಿದು ಕೇಳಿದರೆ ನಿಮ್ಗೆ ಶಬ್ದ ಎಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ನನ್ನದು ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡಿಸ್ತೇನೆ. ನ್ಯೂರೋಜೆನಿಸಿಟಿ ಅಂತ ಹೇಳಿದರೆ ನಮ್ಮ ನರಮಂಡಲದಲ್ಲಿ ಹೊಸ ಹೊಸ ನರಗಳು ಹುಟ್ಟುಕೊಳ್ತವೆ. ಹೊಸ ಹೊಸ ನರಗಳು ಹುಟ್ಟುಕೊಂಡು ಅವುಗಳು ಸುಮ್ಮನೆ ಹುಟ್ಟುಕೊಳ್ಳೋದಲ್ಲ, ಅವುಗಳಲ್ಲಿ ಕ್ರಿಯೆ ಸಹ ನಡೀತದೆ. ಆ ಕ್ರಿಯೆ ನಡೆಯುವುದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಅದು ಬಹಳ ಮುಖ್ಯವಾದದ್ದು. ಇಲ್ಲದಿದ್ದರೆ ನಮ್ಮ ಬ್ರೈನ್ ಡೆತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಒಂದು 60-70 ವರ್ಷ ಆದ್ಗಳು ನಾವು ಬ್ರೈನ್ ಇದು ಸ್ಕ್ಯಾನ್ ಮಾಡಿದರೆ ಬ್ರೈನ್ ಎಟ್ರೋಫಿ ಅಂತ ಆಗ್ತದೆ. ಬ್ರೈನ್ ಸೆಲ್ಸ್ ಎಲ್ಲ ಶ್ರಿಂಕ್ ಆಗಿರ್ತದೆ. ಇದು ಅನುಷ್ಠಾನ ಎಲ್ಲ ಮಾಡದೇ ಇದ್ರೆ ಇದಾಗೋದು ಪ್ರಕ್ರಿಯೆ ಜಾಸ್ತಿ. ಈ ಪಾರ್ಕಿನ್ಸನ್ ಕಾಯಿಲೆ ಬರೋದು, ಅಲ್ಝೈಮರ್ ಕಾಯಿಲೆ ಬರೋದು, ಮರ್ತು ಹೋಗೋ ಕಾಯಿಲೆಗಳು ಬರೋದು, ಇದೆಲ್ಲ ಬ್ರೈನ್ ಶ್ರಿಂಕ್ ಆಗುವುದರಿಂದ ಬರುವಂಥದ್ದು. ನಿರಂತರ ಅನುಷ್ಠಾನ ಜಪ ಇತ್ಯಾದಿಗಳು ಮಾಡುವುದರಿಂದ ಬ್ರೈನ್ ಎಟ್ರೋಫಿ ಆಗುವುದಿಲ್ಲ, ಅದರ ಬದಲಿಗೆ ಉಲ್ಟಾ ಹೊಸ ನರಗಳು ಹುಟ್ಕೊಳ್ತವೆ, ಅವುಗಳಲ್ಲಿ ಕ್ರಿಯೆ ಸಹ ನಡೀತದೆ. ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಇದಕ್ಕೆ ನಾನೊಂದು 2 ಉದಾಹರಣೆ ಕೊಡಬೇಕು. ಒಂದು ಪರಮಪೂಜ್ಯ ವಿಶ್ವೋತ್ತಮ ತೀರ್ಥರು, ಅವರು ಆಖ್ಯಾನದ ನಿಪ್ಪಾಣಿ ಆಚಾರ್ಯ ಹೇಳ್ತಿದ್ರು, ಪಶ್ಯಾಮೀಚ ಆಕಾಶ ವಿಮಾನ ಕೋಶ, ಈ ಶ್ಲೋಕಕ್ಕೆ 26 ಅರ್ಥ ಹೇಳಿದ್ರಂತೆ, ಅದಕ್ಕೂ ಹೆಚ್ಚು ಹೇಳಿದ್ರಂತೆ. ಸೊ ಇದು ಹೇಗಾಗ್ತದೆ ಕೇಳಿದರೆ ಕಾನ್ಸೆಪ್ಟ್ ಆಫ್ ನ್ಯೂರೋಪ್ಲಾಸ್ಟಿಸಿಟಿ, ಅದನ್ನು ಅವರು ಓದಿದಷ್ಟು ಅದರಲ್ಲಿ ಹೊಸ ಹೊಸ ಅರ್ಥ ಗೊತ್ತಾಗ್ತದೆ. ಅದು ಹೊಸ ನರು ಕನೆಕ್ಷನ್ ಅವರಲ್ಲಿ ಕ್ರಿಯೇಟ್ ಆಗಿ ಅದು ಬರ್ತದೆ. ಸೊ ಇದು ನ್ಯೂರೋಪ್ಲಾಸ್ಟಿಸಿಟಿ. ಇದು ಒಂದು ಉದಾಹರಣೆ. ಇನ್ನೊಂದು ನಮ್ಮ ವಿಶ್ವೇಶತೀರ್ಥರು ಹಾಗೆ, ಅವರೊಂದು ನಿಜವಾಗಿ ಅದೊಂದು ಉದಾಹರಣೆ ಕೊಡಬೇಕಾದದ್ದೇ ಅವರದ್ದು. ಯಾಕಂತ ಹೇಳಿದರೆ ಅವರಷ್ಟು ಅವರಿಗೊಂದು ಏಜ್ ಆದದ್ದಿದ್ರೂ ಸಹ ಅವರ ಮೆಮೊರಿ ಅನ್ನುವಂಥದ್ದು ಅಷ್ಟು ಸ್ಟ್ರಾಂಗ್ ಇತ್ತು, ಅಷ್ಟು ಸ್ಟ್ರಾಂಗ್. ಅದು ಎಲ್ಲರಿಗೂ ನೋಡಿರ್ಬೋದು. ಅವರು ಮಲಗಿದ್ದಾಗಲೂ ಅವರು ಅನುಷ್ಠಾನ ಮಾಡ್ತಾ ಇರೋ ವಿಡಿಯೋಗಳನ್ನೆಲ್ಲ ನೀವು ಓದಿರ್ಬೋದು. ಸೊ ಇದೆಲ್ಲ ನ್ಯೂರೋಪ್ಲಾಸ್ಟಿಸಿಟಿಗೆ ನಾವು ಕಣ್ಣೆದುರು ಕಂಡಂಥ ಕೆಲವು ಉದಾಹರಣೆಗಳು. ಹಾಗಾಗಿ ನಮ್ಮ ಬ್ರೈನ್ ಶ್ರಿಂಕ್ ಆಗಬಾರ್ದು, ನಮ್ಮ ಬ್ರೈನ್ ಆಕ್ಟಿವ್ ಆಗಿರಬೇಕಂತ ಹೇಳಿದರೆ, ನ್ಯೂರೋಜೆನಿಸಿಟಿ ನ್ಯೂರೋಪ್ಲಾಸ್ಟಿಸಿಟಿ ಆಗಬೇಕಂತಿದ್ರೆ ಅನುಷ್ಠಾನ 2 ಹೊತ್ತು ಮಾಡಲೇಬೇಕು. ಸ್ತ್ರೀಯರು ಸಹ ಗುರುಮಂತ್ರ ಉಪದೇಶವನ್ನು ಪಡೆದು ಅವರು ಸಹ ಮಾಡಬೇಕು. ನಂತರ ಬರುವಂಥದ್ದು ದೇವಪೂಜಾ ಪದ್ಧತಿ, ಅದರಲ್ಲಿ ಶಾಲಗ್ರಾಮ ಪೂಜೆ. ಇದು ಕೂಡ ನಿತ್ಯ ಮಾಡಲೇಬೇಕಾದ್ದು. ಕೆಲವರೆಲ್ಲ ನಾವು ಜಪವನ್ನು ಮಾಡಿಬಿಡ್ತೇವೆ, ಪೂಜೆ ಮಾಡಲ್ಲ, ಅದೆಲ್ಲ ಹೇಳ್ತಾರೆ. ಹಾಗಲ್ಲ, ಇದು ಕೂಡ ಒಂದು ಅತ್ಯಂತ ವೈಜ್ಞಾನಿಕವಾದ ಪ್ರಕ್ರಿಯೆ. ಏನಂತ ಹೇಳಿದರೆ, ಶಾಲಗ್ರಾಮಕ್ಕೆ ಏನು ಹೇಳ್ತಾರೆ, ಇವತ್ತಿನ ವಿಜ್ಞಾನ ಏನು ಹೇಳ್ತದೆ ಕೇಳಿದರೆ ಎಮೊನೈಟ್ಸ್ ಅಂತಾರೆ. ಎಷ್ಟೋ ಜನರಿಗೆ ಗೊತ್ತಿದೆ, ಎಮೊನೈಟ್ಸ್ ಅಂತ ಕರೀತಾರೆ ಇದನ್ನು. ಭೂಗೋಳ ತಜ್ಞರು ಇದನ್ನು ಎಮೊನೈಟ್ಸ್ ಅಂತ ಕರೀತಾರೆ. ಈ ಶಬ್ದದ ಮೂಲ ಅರ್ಥವನ್ನು ಹೇಳಿದರೆ, ಈ ಶಬ್ದ ಎಮೊನೈಟ್ ಅನ್ನುವಂಥ ಎಮೊನ್ ಶಬ್ದದಿಂದ ಬಂದಿದೆ. ಎಮನ್ ಅಂತ ಹೇಳಿದರೆ ಏನು ಗೊತ್ತಾ, ಅವರ ಪ್ರಕಾರ ಎಮನ್ ಅಂತ ಹೇಳಿದರೆ ಸನ್ ಗಾಡ್ ಅಂತ ಕರೀತಾರೆ, ಅವರು ಸೂರ್ಯದೇವರು ಅಂತ ಕರೀತಾರೆ. ಇನ್ನೊಂದು ಅರ್ಥ ಏನು ಗೊತ್ತಾ, ಎಮನ್ ಅಂತ ಹೇಳಿದರೆ ಹಿಡನ್ ಗಾಡ್ ಅಂತ ಕರೀತಾರೆ, ಅಂದರೆ ಅಡಗಿರುವ ದೇವರು ಅಂತ. ಎಮನೈಟ್ಸ್ ಅಂತ ಹೇಳಿದರೆ ಹಿಡನ್ ಸನ್ ಗಾಡ್ ಅಂತ, ತತ್ವಂ ಪೂಷನ್ ಅಪಾವೃಣು ಅಂತ. ಒಳಗೆ ಭಗವಂತ ಇದ್ದಾನೆ, ಅದನ್ನು ಒಡೆದಾಗ ನಮ್ಗೆ ಸುದರ್ಶನ ಸಿಗ್ತದೆ. ಸೊ ಹಾಗಾಗಿ ಅದು ಈ ಸುದರ್ಶನ ಚಕ್ರ ಅನ್ನುವಂಥದ್ದು, ಅದು ಸುದರ್ಶನ ಏನಿದೆ ಚಕ್ರ ಅದರಲ್ಲಿ ಸೂರ್ಯ ಆಕಾರದಲ್ಲಿ ಇರುವುದರಿಂದ ಅದನ್ನು ಅವರು ಸನ್ ಗಾಡ್ ಅಂತ ಕರೆದ್ರು. ಸೊ ಇದರ ಪೂಜೆಯಿಂದ ಏನಾಗ್ತದೆ, ಏನು ಬೆನಿಫಿಟ್ ಕೇಳಿದರೆ ವಿಜ್ಞಾನ ಇವತ್ತು ಏನು ಹೇಳ್ತದೆ ಕೇಳಿದರೆ, ಈ ಶಿಲೆಗೆ ಸೌರಶಕ್ತಿಯನ್ನು ಹೀರುವ ತಾಕತ್ತಿದೆ. ಸೌರಶಕ್ತಿಯನ್ನು ಅದು ಹೀರಿ ಅದನ್ನು ನೀರಿಗೆ ಕೊಡುವ ತಾಕತ್ತಿದೆ, ನೀರಿಗೆ ಅದನ್ನು ಕೊಡ್ತದೆ. ಹಾಗಾಗಿ ಗಂಡಕಿ ನದಿ ಅನ್ನುವಂಥದ್ದು ಅಷ್ಟು ಪವಿತ್ರ. ಅದು ಸೌರಶಕ್ತಿಯಿಂದ ಆ ಶಾಲಗ್ರಾಮ ಶಿಲೆಯನ್ನು ಹೀರ್ತದೆ, ಆ ನೀರಿಗೆ ಅದನ್ನು ಕೊಡ್ತದೆ. ಸೊ ಹಾಗಾಗಿ ಆ ನೀರು ಅನ್ನುವಂಥದ್ದು ಅಷ್ಟು ಪವಿತ್ರವಾದದ್ದು ಅಂತ ಹೇಳ್ತೇವೆ. ಸೊ ಹಾಗಾದರೆ ನಾವು ನಾಳೆಯಿಂದ ಒಂದು ಶಾಲಿಗ್ರಾಮ ಶಿಲೆಯನ್ನು ತಗೊಂಡು ಬಂದು ಅದಕ್ಕೆ ಸ್ವಲ್ಪ ಒಂದು ಲೋಟಕ್ಕೆ ಒಂದು ಶಾಲಿಗ್ರಾಮವನ್ನು ಹಾಕಿ ಆ ನೀರು ಕುಡಿದ್ರೆ ಆಗ್ತದಾ ಕೇಳಿದರೆ ಹಾಗಾಗಲ್ಲ. ಅದಕ್ಕೊಂದು ಮೆಥಡ್ ಹೇಳಿದ್ದಾರೆ. ಏನಂತ ಕೇಳಿದರೆ, ಹೇಗೆ ಈ ಸೌರಶಕ್ತಿಯನ್ನು ಹೀರ್ತದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾನು ಆವಾಗ ಹೇಳಿದೆ, ನಾವೆಲ್ಲ ತಗೊಳ್ಳುವಂಥದ್ದು ವಿಷ ಅಂತ, ವಿಷ ಗಾಳಿ, ವಿಷ ಆಹಾರ, ಇಂಥದ್ದೆಲ್ಲ ನಾವು ಸ್ವೀಕಾರ ಮಾಡಿದಾಗ ನಮ್ಮ ದೇಹದಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ. ಅದೇನು ಕೇಳಿದರೆ ಅದು ಫ್ರೀ ರ್ಯಾಡಿಕಲ್ಸ್ ಅಂತ ಕರೀತಾರೆ. ಫ್ರೀ ರ್ಯಾಡಿಕಲ್ ಮಧ್ಯದಲ್ಲಿರುವಂಥದ್ದು. ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳಿದರೆ ಏನಂದರೆ, ಒಂದು ಅಣು ತನ್ನ ಸುತ್ತ ಇರುವ ಒಂದು ಉಪ ಅಣುವನ್ನು ಅದು ಕಳ್ಕೊಳ್ತದೆ, ಕಳೆದು ಹೋಯ್ತು, ಮೇಲೆ ಅದು ಕಳಚಿ ಹೋಗಿದೆ. ಅದು ಆ ಉಪ ಅಣುವನ್ನು ಅದು ಕಳ್ಕೊಂಡಾಗ ಅದು ತುಂಬ ವ್ಯಗ್ರ ಆಗ್ತದೆ. ವ್ಯಗ್ರ ಆಗಿ ಆಚೀಚಿ ಇರುವ ಒಳ್ಳೆ ಅಣುಗಳನ್ನು ಅದು ಕಸ್ಕೊಳ್ತದೆ, ತನಗೊಂದು ಬೇಕು ಅಂತ. ಅದಕ್ಕೆ ಆಚೀಚಿದ ತಗೊಳ್ಳಿಕ್ಕೂ ಆಗುದಿಲ್ಲ, ಪಕ್ಕದ್ದನ್ನು ತಗೊಳ್ತದೆ, ತನಗಿಟ್ಕೊಳ್ಳಿಕ್ಕೂ ಆಗುದಿಲ್ಲ. ಹಾಗಾಗಿ 2 ಫ್ರೀ ರ್ಯಾಡಿಕಲ್ಸ್ ಆಯಿತು, ಎಲ್ಲ ವ್ಯಗ್ರ ಆಗ್ತಾ ಬಂತು. ಇದರಿಂದಾಗಿ ಅನೇಕ ರೋಗ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಫ್ರೀ ರ್ಯಾಡಿಕಲ್ಸಿಂದಾಗಿ ರೋಗ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳಿದರೆ ಇದೆ, ಅದು ಉಪ ಅಣುಗಳನ್ನು ಕಳ್ಕೊಂಡಾಗ, ನಾವು ವಿಷ ಆಹಾರ ಎಲ್ಲ ತಗೊಂಡಾಗ ಅದು ತನ್ನ ಉಪ ಅಣುವನ್ನು ಕಳ್ಕೊಳ್ತದೆ, ಆವಾಗ ಅದು ಫ್ರೀ ರ್ಯಾಡಿಕಲ್ಸ್ ಆಗ್ತದೆ. ಇದರಿಂದಾಗಿ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ತುಂಬಿ ದೇಹದಿಂದ ಎಲ್ಲ ರೋಗಗಳು, ಕ್ಯಾನ್ಸರ್ ಇತ್ಯಾದಿ ರೋಗಗಳು ಇದರಿಂದ ಬರ್ತದೆ.
ಅದಕ್ಕೆ ಪರಿಹಾರ ಏನು ಕೇಳಿದರೆ ಅದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ, ನೀವು ಟಿ ವಿಲೆಲ್ಲ ಅಡ್ವರ್ಟೈಸ್ ನೋಡಿರ್ಬೋದು, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಂತ ಕೇಳ್ತಿರಲ್ಲ. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿ ಇದೊಂಥರ ದಾನಿ ಇದ್ದ ಹಾಗೆ, ತನ್ನಲ್ಲಿ ಒಂದು ಎಕ್ಸ್ಟ್ರಾ ಇರ್ತದೆ, ನಾನು ನಿಂಗೆ ಕೊಡ್ತೇನೆ, ನಿಂಗೆ ಗಲಾಟೆ ಮಾಡಬೇಡ ಅಂತ ಹೇಳಿ ಅದು ಕೊಡ್ತದೆ ಇದಕ್ಕೆ ಈಚೆ ಬದಿ ಇರುವಂಥದ್ದು. ಆವಾಗ ಅದು ಅಲ್ಲೇ ಶಾಂತ ಆಗ್ತದೆ. ಸೊ ಫ್ರೀ ರ್ಯಾಡಿಕಲ್ಸನ್ನು ಉಪಶಮನ ಮಾಡಲಿಕ್ಕೆ ಯಾವುದು ಮದ್ದು ಕೇಳಿದರೆ ಅದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸೇ ಅದಕ್ಕೆ ಮದ್ದು. ಈ ಸಾಲಿಗ್ರಾಮ ಶಿಲೆಯಲ್ಲಿ ಒಂದು ಸಂಸ್ಥೆಯಲ್ಲಿ ಅವರೊಂದು ಅಧ್ಯಯನ ನಡೆಸಿದ್ದಾರೆ. ಏನಂತ ಕೇಳಿದರೆ 3 ಲೋಟ ನೀರು, ಒಂದರಲ್ಲಿ ಬರೀ ನೀರು ಮಾತ್ರ, ಎರಡನೇದರಲ್ಲಿ 2 ವರ್ಷ ಪೂಜೆ ಮಾಡಿದಂಥ ಒಂದು ಶಾಲಿಗ್ರಾಮ ಶಿಲೆ, ಮೂರನೇದರಲ್ಲಿ ಒಂದು 5 ರಿಂದ 10 ವರ್ಷ ಪೂಜೆ ಮಾಡಿದಂಥ ಒಂದು ಶಾಲಿಗ್ರಾಮ ಶಿಲೆ. ಇಷ್ಟನ್ನು ಹಾಕಿ ಅವರದನ್ನು ಇಂತಿಷ್ಟು ಸಮಯ ಅಂತ ಇಟ್ಟು ಅದನ್ನು ಸ್ಟಡಿ ಮಾಡಿದಾಗ ಅದರಲ್ಲಿ 3ನೇ ಲೋಟದಲ್ಲಿ ಅಂದರೆ 5 ವರ್ಷ ಪೂಜೆ ಮಾಡಿದಂತಹ ಶಾಲಿಗ್ರಾಮ ಶಿಲೆಯಲ್ಲಿ ಫ್ರೀ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ತುಂಬ ಉಂಟು ಅಂತ ಅದರಲ್ಲಿ ಬಂದಿದೆ. ಹಾಗಾಗಿ ನಮ್ಮ ದೇಹದ ವಿಷವನ್ನು ಅದು ಪರಿಹಾರ ಮಾಡ್ತದೆ. ಬರೀ ಒಂದು 5 ವರ್ಷ ಪೂಜೆ ಮಾಡಿದ ಶಾಲಿಗ್ರಾಮಕ್ಕೆ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ ಇರಬೇಕಾದ್ರೆ ವೇದವ್ಯಾಸ ದೇವರು ಕೊಟ್ಟಂತಹ ವ್ಯಾಸಮುಷ್ಟಿಯಲ್ಲಿ ಎಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರಬೇಡ ಅಂತ ನೀವು ಯೋಚನೆ ಮಾಡಿ. ಸ್ವಾಮಿಗಳು ದಿನ ಅದನ್ನು ಮುಟ್ಟಿ ಸ್ಪರ್ಶ ಮಾಡಿ ಪೂಜೆ ಮಾಡ್ತಾರೆ. ಆ ತೀರ್ಥವನ್ನು ನಮ್ಗೆ ತಗೊಂಡ್ರೆ ಈ ಜನ್ಮದ್ದಲ್ಲ ಮುಂದಿನ ಜನ್ಮದ್ರೊಳಗೂ ಈಗಲೇ ಪರಿಹಾರ ಆಗ್ತದೆ. ಅಷ್ಟು ಪವರ್ಫುಲ್ ಔಷಧ ಅದು. ಬರೀ ಒಂದು ಶಾಲಿಗ್ರಾಮದ ನೀರು ತಗೊಂಡ್ರೆ ಸಾಕು. ಇಷ್ಟೆಲ್ಲ ವಿಧಾನ ಯಾಕೆ? ನೆಕ್ಸ್ಟ್ ಸ್ಲೈಡ್ ಹಾಕಿ. ಹಿಂದಿನವರು ನಮಗೊಂದು ವಿಧಾನ ಮಾಡಿಕೊಟ್ಟಿದ್ದಾರೆ. ಸುಮ್ಮನೆ ಅದನ್ನು ಪೂಜೆ ಮಾಡುವಂಥ ಇದ್ದಿದ್ದಲ್ಲ, ಒಂದು ಪೂಜಾ ಒಂದು ವಿಧಾನ ಅಂತಿದೆ. ಕಲಶ ಪೂಜೆ, ಶಂಖ ಪೂಜೆ ಇದೆಲ್ಲ ಮಾಡಿ ಆಮೇಲೆ ದೇವರಿಗೆ ಅಭಿಷೇಕ ಮಾಡಿದಾಗ ಅದಕ್ಕೊಂದು ಮೆಥಡಾಲಜಿ ಇದೆ. ಯಾಕೆ ಕಲಶ ಪೂಜೆ ಯಾಕೆ ಮಾಡಬೇಕು, ಶಂಖ ಪೂಜೆ ಯಾಕೆ ಮಾಡಬೇಕು ಅಂತ. ಒಬ್ಬ ವಿಜ್ಞಾನಿ, ಅವನ ಹೆಸರು ಡಾಕ್ಟರ್ ಇಮೋಟೋ ಅಂತ, ಕೆಲವರು ಕೇಳಿರ್ಬೋದು ಅವನ ಹೆಸರನ್ನು. ಅವನೊಂದು ಸ್ಟಡಿ ಮಾಡಿದ್ದಾನೆ. ಅವನೇನು ಹೇಳ್ತಾನೆ ಅಂತ ಹೇಳಿದರೆ, ವಾಟರ್ ಈಸ್ ದ ಬ್ಲೂ ಪ್ರಿಂಟ್ ಆಫ್ ರಿಯಾಲಿಟಿ ಅಂತ ಹೇಳ್ತಾರೆ. ಈ ನೀರಿಗೆ ನೀವು ಏನನ್ನು ಹೇಳಿದರೂ ಅದು ತಗೊಳ್ತದೆ. ನೀವು ನೀರನ್ನು ಮುಟ್ಟಿ ನೀನು ಸತ್ಯ, ನೀ ಸತ್ಯ ಅಂತ ಹೇಳಿದರೆ ಅದರ ಆ ಪ್ರಾಪರ್ಟೀಸನ್ನು ತಗೊಳ್ತದೆ. ನೀವು ಅದಕ್ಕೆ ಯಾವುದಾದ್ರು ಒಂದು ಚಿತ್ರವನ್ನು ತೋರಿಸಿದರೆ ಆ ಚಿತ್ರದ ಗುಣವನ್ನು ಅದು ತಗೊಳ್ತದೆ. ನೀವು ಯಾವುದಾದ್ರು ಅದಕ್ಕೊಂದು ಮ್ಯೂಸಿಕ್ ಹತ್ತಿರ ಇಟ್ಟರೆ ಆ ಮ್ಯೂಸಿಕ್ಕಿನ ಪ್ರಾಪರ್ಟೀಸನ್ನು ಅದು ತಗೊಳ್ತದೆ ಅಂತ ಆ ವಿಜ್ಞಾನಿಯ ಅಭಿಪ್ರಾಯ. ಅವನೊಂದು ಸ್ಟಡಿ ಮಾಡಿದ್ದಾನೆ. ನೆಕ್ಸ್ಟ್ ಸ್ಲೈಡ್ ಹಾಕಿ. ಅವನು ಒಂದಷ್ಟು ಲೋಟದಲ್ಲಿ ನೀರಿಟ್ಟು ಅದರಲ್ಲಿ ಅವನು ಕೆಲವು ನೀರಿಗೆ ನೀನು ಸತ್ಯ, ನೀ ಸತ್ಯ, ನೀನು ನಿತ್ಯ ಹೀಗೆಲ್ಲ ಹೇಳಿದ್ದಾನೆ. ಟ್ರುತ್, ವಿಸ್ಡಮ್ ಹೀಗೆಲ್ಲ ಹೇಳಿದ್ದಾನೆ. ಮತ್ತೊಂದಷ್ಟು ನೀರಿಗೆ ನೀನು ತುಂಬ ಕೆಟ್ಟದ್ದು, ಪಾಪಿ, ನೀ ಫೂಲ್ ಹೀಗಿದ್ದೆಲ್ಲ ಶಬ್ದಗಳನ್ನೆಲ್ಲ ಹೇಳಿದ್ದಾನೆ. ನಂತರ ಅದನ್ನು ಆ ನೀರನ್ನು ಐಸ್ ಮಾಡಿ ಅದರ ಕ್ರಿಸ್ಟಲ್ ಮಾಡಿ ಅದನ್ನು ಸ್ಟಡಿ ಮಾಡಿದಾಗ ಯಾವುದಕ್ಕೆಲ್ಲ ಒಳ್ಳೊಳ್ಳೆ ಶಬ್ದ ಹೇಳಿದ್ನೋ ಅದೆಲ್ಲ ಹೆಕ್ಸಗಾನ್ ಶೇಪ್ ಅಂದರೆ ಷಟ್ಕೋಣ ಪದ್ಮ ಆಕಾರದಲ್ಲಿ ಬಂದಿದೆ. ನೀವು ಮೇಲೆ ನೋಡ್ಬೋದು. ನಮ್ಮ ಮಧ್ವಾಚಾರ್ಯರು ಕಲಶ ಪೂಜೆಯಲ್ಲಿ ಹೇಳಬೇಕಾದ್ರೆ ಇದನ್ನೇ ಹೇಳಿದ್ರು. ಕಲಶದಲ್ಲಿ ತುಳಸಿ ಕಾಷ್ಟೋದಕ ಗಂಧ ಅಲ್ಲ ಹಾಕಿ ಷಟ್ಕೋಣ ಪದ್ಮಂ ಧ್ಯಾತ್ವ ಮೂಲಮಂತ್ರಂ ಜಪೇತ್ ಅಂತ ಹೇಳಿದ್ದಾರೆ. ಷಟ್ಕೋಣ ಪದ್ಮವನ್ನು ನಾವು ಕಲಶದಲ್ಲಿ ಸ್ಥಾಪನೆ ಮಾಡಬೇಕಂತ. ಎಲ್ಲಿ ಷಟ್ಕೋಣ ಪದ್ಮ ಬರ್ತದೆ ಅಲ್ಲಿ ಸ್ಥಿರತ್ವ ಬರ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಎಲ್ಲಿ ನೀವು ಹೋಮದಲ್ಲಿ ನೋಡಿ, ಭೂತರಾಜರ ಯಂತ್ರ ನೋಡಿ ಷಟ್ಕೋಣ ಪದ್ಮ, ಗಣಪತಿ ಯಂತ್ರ ಷಟ್ಕೋಣ ಪದ್ಮ, ಎಲ್ಲಿ ಷಟ್ಕೋಣ ಪದ್ಮ ಬರ್ತದೆ ಅದು ಸ್ಥಿರತೆಗೆ ಕಾರಣ ಅಂತ. ಇವ ವಿಜ್ಞಾನಿ ಇದನ್ನು ಸ್ಟಡಿ ಮಾಡಿದಾಗಲೂ ಇದೇ ಬಂದಿದೆ. ಹಾಗಾಗಿ ಮಧ್ವಾಚಾರ್ಯರು ಸತ್ಯ ಸತ್ಯ ಅಂತ ಹೇಳಬೇಕು, ಮಿಥ್ಯಾ ಜಗತ್ ಮಿಥ್ಯಾ ಅಂತ ಹೇಳಬಾರ್ದು. ಮಿಥ್ಯಾ ಅಂತ ಹೇಳಿ ಮಾಡಿದರೆ ಇದೇ ಆಕಾರ ಬರ್ತದೆ ನೀರಿಗೆ. ಹಾಗಾಗಿ ಇದು ನಿಜವಾದ ಮಧ್ವಾಚಾರ್ಯ ಸಿದ್ಧಾಂತವನ್ನೇ ಒಂಥರ ಪ್ರೂವ್ ಮಾಡಿದ ಹಾಗಾಗಿದೆ. ಹೆಂಗಸರು ಕೇಳ್ಬೋದು, ನಮಗೆಲ್ಲಿ ಪೂಜೆ ಇಲ್ಲ ಅಲ್ಲ, ನಾವು ಏನು ಮಾಡಬೇಕು ನೀರನ್ನು ಹಿಡ್ಕೊಂಡು ಅಂತ. ಅವರು ಮಾಡುವ ನೀರಿನ ಪ್ರಯೋಗ ನಮ್ಗಿಂತ ಹೆಚ್ಚು ಅವರೇ ಮಾಡುವಂಥದ್ದು. ಅಡುಗೆ ಮಾಡಬೇಕಾದ್ರೆ ನೀವು ಅಪಶಬ್ದಗಳನ್ನೇನಾದ್ರು ಬಳಸ್ತಾ ಅಡುಗೆ ಮಾಡಿದರೆ ಆ ನೀರೆಲ್ಲ ಇದೇ ಕ್ವಾಲಿಟೀಸ್ ಆಗ್ತದೆ. ನೀವು ಒಳ್ಳೆ ಲಕ್ಷ್ಮೀ ಶೋಭಾನೆ ಹರಿಕಥಾಮೃತ ಸಾರ ಹೇಳ್ತಾ ಮಾಡಿದರೆ ಮೇಲಿನ ಷಟ್ಕೋಣ ಪದ್ಮ ಬರ್ತದೆ. ಹಾಗೆ ನಮ್ಗಿಂತ ಜಾಸ್ತಿ ಅವರಿಗದು ಉಪಯೋಗ, ಅದರಿಂದಾಗಿ ನಮಗೂ ಉಪಯೋಗ. ನಂತರ ಪ್ರಾಚೀನರು ಶಂಖದಲ್ಲೇ ಅಭಿಷೇಕ ಮಾಡಬೇಕಂತ ಹೇಳಿದರು. ಶಂಖ ಯಾಕೆ ಬೇಕು? ಬೇರೆ ಏನಾದರೂ ಇಟ್ಕೊಂಡು ಅಭಿಷೇಕ ಮಾಡ್ಬೋದಾ ಕೇಳಿದರೆ ಆಯುರ್ವೇದದ ಪ್ರಕಾರ ಶಂಖ ಸ್ಥಿರತ್ವವನ್ನು ತಂದುಕೊಡ್ತದೆ. ಸ್ಥಿರ ಗುಣ ಜಾಸ್ತಿ. ಅದರಲ್ಲಿ ಏನು ಬಂದರೂ ಸಹ ಶಂಖದಿಂದ ನೀರಾಗಲಿ ಏನೇ ಆಗಲಿ ಇದರಿಂದ ಬಂದರೂ ಸಹ ಅದು ಸ್ಥಿರತ್ವವನ್ನು ಕೊಡ್ತವೆ. ನಾವು ದೇಹದಲ್ಲಿ ಅನೇಕ ಔಷಧಗಳಿಗೆ ಶಂಖಭಸ್ಮವನ್ನು ಉಪಯೋಗಿಸ್ತವೆ. ಆ ಔಷಧ ಶಂಖಭಸ್ಮಯುಕ್ತವಾಗಿದ್ದರೆ ಆ ಔಷಧ ಸ್ಥಿರವಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತದೆ. ಇದಕ್ಕೆ ಉದಾಹರಣೆ ನೀವು ದೇವಸ್ಥಾನದ ಅಷ್ಟಬಂಧದಲ್ಲಿ ಬೇಕಾದರೂ ನೋಡಿ. ಅಷ್ಟಬಂಧದಲ್ಲಿ 8ರಲ್ಲಿ 1 ಶಂಖದ ಪುಡಿಯನ್ನು ಅರ್ಧ ಹಾಕ್ತಾರೆ ಅವರು. ಬೇರೆ ಬೇರೆ ಥರದ ರಾಳ ಎಲ್ಲ ಮಿಕ್ಸ್ ಮಾಡ್ತಾರೆ ಅಷ್ಟಬಂಧಕ್ಕೆ. 1 ಅದರಲ್ಲಿ ಶಂಖದ ಪುಡಿಯನ್ನು ಉಪಯೋಗಿಸ್ತಾರೆ. ಯಾಕೆ ಕೇಳಿದರೆ ಅದು ಸಿಮೆಂಟ್ ಅಷ್ಟು ಗಟ್ಟಿ ಆಗ್ತದೆ ಶಂಖ ಪುಡಿ ಹಾಕಿದರೆ. ಅಂದರೆ ಶಂಖ ಸ್ಥಿರತ್ವಕ್ಕೆ ಕಾರಣ. ಈ ನೀರಿನ ಗುಣ ಏನು ಬಂದಿದೆ ನಾವು ಅಭಿಮಂತ್ರಣೆ ಮಾಡಿಯೋ ಅದೆಲ್ಲ ಅದು ಸ್ಥಿರವಾಗಿ ಅದರಲ್ಲಿ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪ್ರಾಚೀನರು ಕಲಶ ಪೂಜೆಯಲ್ಲಿ ಹೇಳಿದ್ದಾರೆ, ಬರೀ ನೀರು ಅಭಿಷೇಕ ಮಾಡುವುದಲ್ಲ, ಅದರಲ್ಲಿ ತುಳಸಿ ಕಾಷ್ಟ ತೇದಿ ಹಾಕಬೇಕು, ತುಳಸಿ ಹಾಕಬೇಕು, ಗಂಧ ಹಾಕಬೇಕು, ಕರ್ಪೂರ ಹಾಕಬೇಕು, ಕೇಸರ, ಏಲಕ್ಕಿ, ಲವಂಗ ಎಲ್ಲವನ್ನು ಹೇಳಿದ್ದಾರೆ. ಪ್ರತಿಯೊಂದು ಇದರಲ್ಲಿ ಔಷಧ. ಉದಾಹರಣೆಗೆ ಹೇಳುವುದಾದರೆ ತುಳಸಿಯಲ್ಲಿ ಶ್ವಾಸಕ್ಕೆ ಸಂಬಂಧಪಟ್ಟಂತಹ ಔಷಧ ಗುಣ ಅದರಲ್ಲಿದೆ.
ಗಂಧದಲ್ಲಿ ನ್ಯೂರೋಪ್ರೊಟೆಕ್ಟಿವ್, ಶ್ರೀಗಂಧ ನ್ಯೂರೋಪ್ರೊಟೆಕ್ಟಿವ್, ನಮ್ಮ ಬ್ರೈನನ್ನು ರಕ್ಷಣೆ ಮಾಡುವ ಗುಣ ಅದರಲ್ಲಿದೆ. ಪಚ್ಚಕರ್ಪೂರ ಕಾರ್ಡಿಯಾಕ್ ಸ್ಟಿಮ್ಯುಲೆಂಟ್, ಹೃದಯವನ್ನು ಉತ್ತೇಜನಗೊಳ್ಳುತ್ತದೆ ಪಚ್ಚಕರ್ಪೂರ. ನಂತರ ಬರುವಂಥದ್ದು ಲವಂಗ ಮತ್ತು ನಿಮ್ಮ ಏಲಕ್ಕಿ, ನಮ್ಮ ಉದರ ಸಮಸ್ಯೆಗೆ ಅದು ಪರಿಹಾರ. ನಂತರ ಬರುವಂಥದ್ದು ಕೇಸರ, ರಕ್ತ ಶುದ್ಧಿಯನ್ನು ಮಾಡ್ತದೆ ಮತ್ತು ನಮ್ಮ ಈ ಜನನೇಂದ್ರಿಯಗಳಿಗೂ ಅದನ್ನು ಪ್ರಚೋದನೆಗೊಳಿಸ್ತದೆ. ಹಾಗಾಗಿ ತೀರ್ಥ ಎನ್ನುವಂಥದ್ದು ಬರೀ ಒಂದು ನೀರಲ್ಲ, ಅದರಲ್ಲಿ ಸಮಗ್ರ ಔಷಧಿಗಳಿದ್ದೇವೆ. ಸೊ ನಮ್ಮ ಪ್ರಾಚೀನರು ಯಾವುದಾದ್ರೂ ಒಂದು ವಿಷಯ ಹೇಳಿದರೆ ಅವರು ಬರೀ ಬಯಾಲಜಿ ಇಟ್ಕೊಂಡು ಮಾತಾಡ್ತಿರಲಿಲ್ಲ, ಅವರಲ್ಲಿ ಫಿಸಿಕ್ಸ್ ಇಟ್ಕೊಂಡು ಮಾತಾಡಿದ್ದಾರೆ, ಅವರು ಕೆಮಿಸ್ಟ್ರಿ ಇಟ್ಕೊಂಡು ಮಾತಾಡಿದ್ದಾರೆ, ಝುವಾಲಜಿ ಇಟ್ಕೊಂಡು ಮಾತಾಡಿದ್ದಾರೆ, ಬಾಟ್ನಿ ಇಟ್ಕೊಂಡು ಮಾತಾಡಿ ಎಲ್ಲ ಕಾನ್ಸೆಪ್ಟನ್ನು ಒಂದರಲ್ಲಿ ತಗೊಂಡು ಬಂದಿದ್ದಾರೆ. ನಮ್ಮ ಪ್ರಾಚೀನರಷ್ಟು ವಿದ್ಯಾವಂತರು ಯಾರೂ ಅಲ್ಲ. ಸೊ ನಾವು ಬರೀ ಒಂದು ಆಯುರ್ವೇದ ವಿಚಾರ ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲವನ್ನೂ ಅವರು ಆ ಪೂಜೆಯ ವಿಚಾರದಲ್ಲಿ ತಗೊಂಡು ಬಂದಿದ್ದಾರೆ. ಈ ವಿಜ್ಞಾನಿ ಯಾರು ಡಾಕ್ಟರ್ ಇಮೋಟೋ ತನ್ನ ಪುಸ್ತಕದ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳಿದರೆ, ಹೋಲ್ಡಿಂಗ್ ದ ಇಂಟೆನ್ಷನ್ ಆಫ್ ಪೀಸ್ ಟವರ್ಡ್ಸ್ ವಾಟರ್ ಬೈ ಥಿಂಕಿಂಗ್, ಸ್ಪೀಕಿಂಗ್ ಆ್ಯಂಡ್ ಆ್ಯಕ್ಟಿಂಗ್, ವಾಟರ್ ಕ್ಯಾನ್ ಬ್ರಿಂಗ್ ಪೀಸ್ ಟು ಅವರ್ ಬಾಡಿ ಆ್ಯಂಡ್ ವರ್ಲ್ಡ್ ಅಂತ ಹೇಳ್ತಾನೆ. ಅಂದರೆ ನಾವು ನೀರಿಗೆ ಹೋಗಿ ನೀರತ್ರ ಮಾತಾಡಿದರೆ ಅದು ನಮ್ಮ ಬರೀ ದೇಹವನ್ನು ಮಾತ್ರ ಅಲ್ಲ, ಇಡೀ ಪ್ರಪಂಚವನ್ನೇ ಅದು ರಕ್ಷಣೆ ಮಾಡ್ತದೆ ಅಂತ ವಾದಿರಾಜರು ಗಂಗಾಷ್ಟಕ ಎಲ್ಲ ಬರೆದಿದ್ದಾರೆ. ನೀವು ಅದನ್ನು ನೋಡಿದರೆ ಇದು ಇಷ್ಟು ಸತ್ಯ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಗಂಗಾಕ್ಕೆ ಹೋಗಿ ಸುಮ್ಮನೆ ಸ್ನಾನ ಮಾಡಿ ಬರಬಾರ್ದು, ಅಲ್ಲಿ ಹೋಗಿ ಅದನ್ನು ಸ್ತೋತ್ರ ಮಾಡಬೇಕು. ಆ ನೀರು ಆ ಗುಣವನ್ನು ತಗೊಳ್ತದೆ, ಆಕ್ಟಿವ್ ಆಗ್ತದೆ. ಇದನ್ನೇ ವೇದದಲ್ಲಿ ಹೇಳೋದು, ಇಮಾಪ ಶಿವತಮ ಇಮಾ ಸರ್ವಸ್ಯ ಭೇಷಜಿ ಇಮಾ ರಾಷ್ಟ್ರಸ್ಯ ವರ್ಧನಿ. ಈ ಡಾಕ್ಟರ್ ಇಮೋಟೋಸ್ ಮಾತೆ ವೇದದಲ್ಲೇ ಉಲ್ಲೇಖ ಆಗಿದೆ. ಹಾಗಾಗಿ ಈ ನೀರನ್ನುವಂಥದ್ದು, ಪೂಜೆ ಅನ್ನುವಂಥದ್ದು ಅತ್ಯಂತ ವೈಜ್ಞಾನಿಕವಾದ ಪ್ರಕ್ರಿಯೆ ಅಂತ ಹೇಳ್ತಾ